Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಸೊ ಮನೆಯಲ್ಲಿ ಈ ತರ ಆರ್ಟಿಸ್ಟ್ಗಳು ಒಂದ್ ರೀತಿ ಇದ್ದೇ ಇರ್ತಾ ಇದ್ರು. ಬಟ್ ಸಿನಿಮಾದ ಗೀಳು ಎಲ್ಲಿಂದ ಶುರುವಾಗಿದ್ದು? ನನಗೆ ಸಿನಿಮಾದ ಗೀಳು ಹೇಳಬೇಕು ಅಂತಂದ್ರೆ, ನಾನು ಚೈಲ್ಡ್ಹುಡ್ ಇಂದಾನು ನನ್ನ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತಾನೆ ನನ್ನ ಕಲ್ಪನೆ. ನಾನು ಯಾವ ಒಂದು ಇದಕ್ಕೂ ಅಪ್ಲಿಕೇಶನ್ ಬರೆದಿಲ್ಲ. ನನ್ನ ಭವಿಷ್ಯದಲ್ಲಿ ನಾನು ಏನ್ ಕನಸುಗಳು ಕಂಡಿಲ್ಲ. ನಾನು ಕನಸು ಕಂಡಿದ್ದು ನನಗೆ ಡೈರೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಾಗಿನ ಮುಂಚೆನೆ ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಷ್ಟೇ. ನನ್ನ ಇದೇ ಅದು. ನಾನು ಚಿಕ್ಕ ಮಗು ಒಳಗಡೆ ಹುಡುಗನಾಗಿದ್ದಾಗ ನಮ್ಮ ತಾಯಿ ಹೇಳ್ತಾರೆ ಇವಾಗ್ಲೂ, 1ನೇ ಕ್ಲಾಸ್ ಪಾಠಗಳನ್ನ ನಾನು ಓದ್ತಾ ಇದ್ದಿದ್ದೇನೆ ವಿತ್ ಮಾಡ್ಯುಲೇಷನ್ಸ್. ನಮ್ಗೆ ಅವಾಗ ಫಸ್ಟ್ ಪಾಠ ಇತ್ತು, ಶಂಕರ ಅಂತ ಇದ್ಬಿಟ್ಟು, ಅಪ್ಪ ನನ್ನ ಜೊತೆ ಆಡಲು ಬರುವೆಯಾ ತಂದೆ, ಇದು ಆಟವಾದ ಸಮಯವಲ್ಲ ಮಗು ಅಂತ. ಇದನ್ನೇ ನಾನು ಪಾಠಗಳನ್ನ ಓದ್ತಾ ಇದ್ದೇನೆ. ಅಪ್ಪ ನನ್ನ ಜೊತೆ ಆಡಲು ಬರುವೆಯಾ ಮಗು, ಇದು ಸಮಯವಲ್ಲ ಅಂತ ಇದೇ ತರನೇ ಓದ್ತಾ ಇದ್ದಿದ್ದು. 1ನೇ ಕ್ಲಾಸು. ಸೊ ಆ ತರನೇ ಓದ್ಕೊಂಡು ಬರ್ತಾ ಇದ್ದಿದ್ದು. ಚಂದಮಾಮ ಅಂತ ಒಂದು ಮ್ಯಾಗಝೈನ್ ಬರ್ತಾ ಇತ್ತು. ಆ ಚಂದಮಾಮ ಕಥೆಗಳದ್ದೆಲ್ಲ ಅವಾಗ ಫೋಟೋಗಳೆಲ್ಲ ಕೊಟ್ಟಿರೋದು. ನಾನು ಒಂದು ದೊಡ್ಡ ಶೀಟ್ ಒಳಗಡೆ ಚಂದಮಾಮ ಕಟ್ ಮಾಡಿ ಅದರಲ್ಲೇ ಒಂದು ಸ್ಟೋರಿ ಫಾರ್ಮೆಟ್ ತರ ಮಾಡ್ಬಿಟ್ಟು ಪೋಸ್ಟರ್ ತರ, ದೊಡ್ಡ ಸಿನಿಮಾ ಪೋಸ್ಟರ್ ತರ ಮಾಡ್ತಾ ಇದ್ದೆ. ಮಾಡ್ಬಿಟ್ಟು ಮಧ್ಯದಲ್ಲಿ ನಾನೇ ಸಿನಿಮಾ ಹೆಸರುಗಳು, ಸಿಗರೇಟ್ ನಲ್ಲಿ ಸೀಕ್ರೆಟ್, ನಿರ್ದೇಶನ ಫಣಿ ರಾಮಚಂದ್ರ ಅಂತ ಕೆಳಗಡೆ ಬರೆಯೋದು, ನಮ್ಮೂರಲ್ಲಿ ಪೋಸ್ಟರ್ ಅಂಟಿಸೋದು. ಸೊ ನನ್ನ ಪಿಕ್ಚರ್ ಪೋಸ್ಟರ್ ಸಿಗರೇಟ್ ನಲ್ಲಿ ಸೀಕ್ರೆಟ್ ಅಂತ ಈ ತರದ್ದು ಇದೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೆ. ಸಿನಿಮಾ ಅಂತಾನೆ ಡಿಸೈಡ್ ಮಾಡ್ಕೊಂಡಿದ್ದೆ. ಇದು ಎಷ್ಟು ವಯಸ್ಸಲ್ಲಿ ಈ ತರ ಪೋಸ್ಟರ್ ಎಲ್ಲ ಮಾಡ್ತಾ ಇದ್ದಿದ್ದು? ನಾನು ಈ ಪೋಸ್ಟರ್ ಮಾಡ್ತಾ ಇದ್ದು 6ನೇ ಕ್ಲಾಸ್ 7ನೇ ಕ್ಲಾಸ್ ಒಳಗಡೆ. 7ನೇ ಕ್ಲಾಸ್ ಒಳಗಡೆ. ಆಮೇಲೆ 6ನೇ ಕ್ಲಾಸ್ ಒಳಗಡೆ 6th ಸ್ಟ್ಯಾಂಡರ್ಡ್ ಬಂದ್ಮೇಲೆ ಶಿವಜಲಂಧರ ಅಂತ ಒಂದು ನಾಟಕ ಆಡಿದ್ವಿ. ಆ ಶಿವಜಲಂಧರ ನಾಟಕದೊಳಗಡೆ ನಾನು ದೇವೇಂದ್ರನ್ ಪಾರ್ಟ್ ಮಾಡಿದೆ. ಆ ದೇವೇಂದ್ರನ್ ಪಾರ್ಟ್ ಮಾಡಿದಾಗ ಅವಾಗ್ಲೇನೆ ನಮ್ಮನ್ನ ಇವನ್ ಸಿನಿಮಾನೆ ಅಂತ ಅಲ್ಲಿ ಎಲ್ಲ ಗುರುತಿಸಿದ್ರು. ಅವಾಗ್ಲೂ ಅಷ್ಟೇ ಆಕ್ಟಿಂಗ್ ಒಳಗಡೆ ಏನಾದ್ರು ಒಂದು ಹೊಸದ್ದು ಮಾಡಬೇಕು ಅಂತ. ಅವಾಗ ಇದು ಹಾರ್ಮೋನಿಯಂ ಸರಿಯಾಗಿ ಹಾಡಬೇಕು. ಹಾರ್ಮೋನಿಯಂ ಎದುರುಗಡೆ ನಮ್ಮ ಕಾರಳ್ಳಿ ಮೇಷ್ಟ್ರು ಅಂತ, ಶಿವನಂಜಯ್ ಅಂತಾನೋ ಮೇಷ್ಟ್ರು, ಅವರು 6ನೇ ಕ್ಲಾಸ್, ನಾನು 6ನೇ ಕ್ಲಾಸ್ ಹುಡುಗ. ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ಮ ಸ್ಕೂಲಲ್ಲಿ ನಾಟಕ ಆಡೋರು ಮಿಡ್ಲ್ ಸ್ಕೂಲಲ್ಲಿ. ಅಂದ್ರೆ ನಮ್ಗೆ ಅವಾಗಿಂದಾನೇ ಹಾರ್ಮೋನಿಯಂ ಸರಿಯಾಗಿ ಆಡೋದು, ಕಂದ ಪದ್ಯಗಳನ್ನ ಇರುವಂತ ನಾಟಕಗಳೇ ಆಡಿಸ್ತಾ ಇದ್ದಿದ್ದು. ಆ ನಾಟಕ 4 hours 5 hours ಇರ್ತಾ ಇದ್ದಂತ ನಾಟಕ ಆಡ್ತಾರೆ. ಸೊ ಆ ನಾಟಕದೊಳಗಡೆ ಪಾತ್ರ ಅಷ್ಟು ಜ್ಞಾಪಕ ಇಟ್ಕೊಳ್ಬೇಕು. ಅವಾಗ ಸ್ಕೂಲ್ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಮೇಲೆ ಕ್ಲಾಸ್ ಎಲ್ಲ ಇದ್ ಮಾಡ್ಬಿಡೋರು. ಇದು ಶುರು ಆಗೋದು, ಪ್ರಾಕ್ಟೀಸ್ ಶುರು ಆಗೋದು. ನಾನು ಫಸ್ಟ್ ಪ್ರಾಕ್ಟೀಸ್ ಒಳಗಡೆನೆ ಒಂದ್ ದಿವಸ ಹೇಳ್ಕೊಟ್ರು. ಅದಾದ್ಮೇಲೆ ಕಂಪ್ಲೀಟ್ ಪದ್ಯ ಹಾಡು ಬಂದ್ಮೇಲೆ ನೆಕ್ಸ್ಟ್ ಹಾಡಪ್ಪ ನೀವು ಹಾಗೆ ಅಂತಂದ್ರು. ಧ್ವಂಸ ಮಾಡುವೆ ವಂಶದ್ರೋಹಿಗಳ, ನಿರ್ಧ್ವಂಸದಿಂದಲೇ ಧ್ವಂಸ ಮಾಡುವೆ ವಂಶದ್ರೋಹಿಗಳ ಅಂತ ಹಾರ್ಮೋನಿಯಂ ಜೊತೆನಲ್ಲಿ ಹಾಡೋದು. ನಾನು ಅವಾಗ ಹಾಡ್ಬೇಕಾದ್ರೆ ನಂದೇ ಆಕ್ಟಿಂಗ್ ಮಾಡ್ಬೇಕಲ್ಲ, ನಾನು ಅವ ಯೋಚನೆ ಮಾಡ್ತಾ ಇದ್ದೆ. ಒಂದು ಕಾಲಲ್ಲಿ ಹಿಂಗೆ ಭೂಮಿ ನಿಂಗೆ ಒದಿತಾ ಇದ್ದೆ, ಧ್ವಂಸ ಮಾಡುವೆ ವಂಶದ್ರೋಹಿಗಳ ಅಂದ ತಕ್ಷಣ ಅವ್ರು ಚಪಾಳೆ ತಟ್ಬಿಟ್ರು. ಏನಯ್ಯ ನೀನು ಹಿಂಗ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಅಲ್ಲಿಂದಾನೇ ನನಗೆ ಕಲೆನೇ ನನ್ನ ಬದುಕು, ಕಲೆನೇ ನನ್ನ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.